ಆಗಿ 4 ಬಾರಿ ಗೆದ್ದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಇವತ್ತು ಜನ ಮೆಚ್ಚಿದ ಮಗ ಆಗಿದ್ದಾರೆ. ಇವತ್ತು ಜನಪ್ರಿಯ ಶಾಸಕರಾಗಿದ್ದಾರೆ. ಈ ಜನನೇ ಅವ್ರನ್ನ ಮೆಚ್ತಾ ಇದ್ದಾರೆ. ಅವರೇನು ಯಾವುದೇ ಆಡಂಬರಕ್ಕೆ ಇಷ್ಟಪಡಲ್ಲ. ಜನಗಳನ್ನ ಅವ್ರು ಈ ರೀತಿ ಅವ್ರನ್ನ ಮೆಚ್ಚಬೇಕು. ಅವ್ರು ನಮ್ಗೆ ಮಾಡ್ತಾ ಇರೋ ಸೌಲಭ್ಯ, ಅವರ ಸೌಕರ್ಯಗಳು ಕೊಡ್ತಾ ಇರೋದು ನೋಡಿದ್ರೆ ತುಂಬ ಜನಪ್ರಿಯತೆ ಗಳಿಸಿದ್ದಾರೆ. ಹಾಗಾಗಿ ಎಲ್ಲ ಜನನೂ ಅಷ್ಟೇ ನಮ್ಮ ವಿಶ್ವನಾಥ್ ಅವರಂದರೆ ಪ್ರಾಣ. ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೋಸ್ಕರ ಅಲ್ಲ, ಜನಗಳೆಲ್ಲ ಒಂದು ಸರಿ ಇಲ್ಲಿ ಕೂಡಿ ಒಂದು ಅವ್ರ ಹುಟ್ಟದ ಹಬ್ಬದ ನೆಪದಲ್ಲಿ ಒಂದು ಬ್ಲಡ್ ಕ್ಯಾಂಪ್ ಆಗೋದು, ಆರೋಗ್ಯ ಒಂದು ಇದಾಗ್ಬೋದು, ಒಂದು ಊಟದಕ್ಕೆ ಇದಾಗ್ಬೋದು. ಇವತ್ತು ಊಟ ಯಾರು ಇಲ್ಲದೆ ಅಂತ ಬರ್ತಾ ಇಲ್ಲ, ಎಲ್ಲನೂ ಒಂದು ಕಡೆ ಸೇರಿಸಿ ಅವ್ರ ಬಾಂಧವ್ಯವನ್ನು, ಅವರ ಒಂದು ಪ್ರೀತಿ ವಿಶ್ವಾಸಗಳನ್ನ ಹಂಚ್ಕೊಳ್ಳೋದಕ್ಕೆ ಇವತ್ತು ನಾವು ಕಿತ್ತನಹಳ್ಳಿ ದಾಸಪುರ ಹೋಬಳಿಯಿಂದ ಬಂದಿದ್ವಿ. ಅದೇ ರೀತಿಯಲ್ಲಿ ಈ ಸುತ್ತ 16 ಹಳ್ಳಿಗಳ ಕಡೆಯಿಂದ ಬಂದಿರತಕ್ಕಂಥ ಜನ ಒಬ್ರಿಗೊಬ್ರು ಮಿಂಗಲ್ಲಾಗಿ ಅವ್ರ ಕಷ್ಟಗಳು ಮಾತಾಡಿ ಈ ನಮ್ಮ ಶಾಸಕರ ಹುಟ್ಟುಹಬ್ಬದಲ್ಲಿ ಎಲ್ಲರೂ ಸಂತೋಷವಾಗಿ ಕುಂತು ಊಟ ಮಾಡಿ ಬ್ಲಡ್ ಕ್ಯಾಂಪ್ ಮಾಡಿ ನಾವೆಲ್ಲ ನಮ್ಮ ಹುಡುಗರೆಲ್ಲ ಇವತ್ತು ಬ್ಲಡ್ ಕ್ಯಾಂಪ್ ಕೊಡೋಕ್ಕೆ ಬಂದಿದ್ದಾರೆ. ನಾವು ನಮ್ಮ ಕಡೆಯಿಂದ ಇವಾಗ ನನ್ನ ಟೀಮಲ್ಲೇ ಒಂದು 50 ಜನ ಇದ್ದಾರೆ. ನಾವು 4-5 ಟೀಮಿಂದ ನಮ್ಮೂರಿಂದ ಒಂದು 300-400 ಜನ ಬಂದಿದ್ದೀವಿ. ಹಾಗಾಗಿ ಅವರ ಒಂದು ಕಾರ್ಯವೈಖರಿ ನೋಡಿ ಎಲ್ರಿಗೂ ಪ್ರೀತಿ. ಪ್ರತಿ ದಿವಸ ಇವತ್ತೇನು ಹುಟ್ಟುಹಬ್ಬ ಅಂತ ಇದೆ, ಇದ್ರಾಗ ಅರ್ಧ ಜನ ನಮ್ಮ ಶಾಸಕರು ಮನೆ ಹತ್ರ ಇದ್ದೇ ಇರ್ತಾರೆ. ಪ್ರತಿಯೊಬ್ಬರನ್ನು ಮಾತಾಡಿಸಿ ಅವ್ರಿಗೆ ಸ್ಪಂದಿಸಿ ಅವ್ರಿಗೆ ಏನು ಕೆಲಸ ಕಾರ್ಯಗಳಾಗಬೇಕು. ಇವತ್ತು ಸರ್ಕಾರ ಇಲ್ಲದೆ ಹೋದ್ರೂ ಇವತ್ತು ಹಾಲಿ ಸಚಿವರು ಸರ್ಕಾರ ಇರ್ತಕ್ಕಂಥವ್ರು ಏನು ಮಾಡ್ತಾರೆ, ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಮ್ಮ ಶಾಸಕರು ಅದು ಎಲ್ಲಿ ಯಾವ ರೀತಿ ಇದು ಮಾಡ್ತಾರೆ ಗೊತ್ತಿಲ್ಲ. ನಾವು ಕೇಳಿದಾಗ ಯಾವತ್ತೂ ಇಲ್ಲ ಅನ್ನಿಲ್ಲ ಅನ್ನೋದನ್ನು ಕೊಡ್ತಾರೆ. ತಿಂಗಳಲ್ಲಿ 2-3 ಪೂಜೆಗಳು ಮಾಡ್ತಾನೆ ಇರ್ತಾರೆ. ನಮಗೇನಂದರೆ ಈ ಒಂದು ಅನಧಿಕೃತ ಬಡಾವಣೆ, ರೆವಿನ್ಯೂ ಬಡಾವಣೆ ಆಗ್ಬಿಟ್ಟು ಕೆಲಸಗಳು ಎಷ್ಟು ಮಾಡಿಸೋದು ಸಾಕಾಗ್ತಾ ಇಲ್ಲ. ಅವನ್ನ ಆದಷ್ಟು ಪಾಪ ಅವರು ಹೇಳ್ತಾಯಿದ್ರೆ ಮೇನು ಮುಖ್ಯವಾಗಿ ಮನೆಗಳು ವಸತಿ ಇರೋ ಕಡೆ ನೀವೆಲ್ಲ ನಿಂತು ನೀವು ಅವ್ರಿಗೆ ಹೇಳಿ ಮಾಡಿಸ್ಬೇಕು. ನಾನು ಎಲ್ಲ ಕಡೆ ನಾನೇ ಬರೋಕ್ಕಲ್ಲ, ನೀವು ಲೀಡ್ರುಗಳಾಗಿರೋದ್ರಿಂದ ನಾನು ನಿಮ್ಮನ್ನು ನಂಬಿ ನಾನು ಇರ್ತೀನಿ ಅಂತ ಅವ್ರು ಹೇಳ್ತಾಯಿದ್ರೆ, ನಾವು ಅವ್ರನ್ನ ನಂಬಿ ನಾವೇ ಸ್ವತಂತ್ರವಾಗಿ ಅವ್ರ ಭರವಸೆಗಳು ನಾವೇ ಕೊಡ್ತೀವಿ ಜನಕ್ಕೆ. ನಿಮ್ಗೇನು ಸೌಕರ್ಯ ಬೇಕು ನಮ್ಮ ಶಾಸಕರು ಇದ್ದಾರೆ ಅಂತ. ಆ ರೀತಿಯಲ್ಲಿ ನಮ್ಮ ಶಾಸಕರು ಇರೋವರೆಗೂ ಈ ಯಲಹಂಕ ಕ್ಷೇತ್ರದಲ್ಲಿ ಯಾರು ಅವ್ರನ್ನ ಸೋಲ್ಸೋಕ್ಕೂ ಆಗೋದು ಇಲ್ಲ, ಅವ್ರ ಆಪೋಸಿಟ್ ಮಾಡೋಕ್ಕೂ ಹೋಗಲ್ಲ. ಯಾಕೆಂದರೆ ಅಷ್ಟು ಜನನೇ ಅವ್ರ ಹಿಂದೆ ಇದೆ. ಅವ್ರು ಸುಮ್ಮನೆ ನಾಮಕೋಸ್ಕರ ವಿಶ್ವನಾಥ್ ಇರ್ಬೋದು, ಎಲ್ಲ ಜನ ಒಂಥರ ಕೋಟೆ ಇದ್ದಂಗೆ ಯಲಹಂಕ ಕ್ಷೇತ್ರದಲ್ಲಿ. ಅಷ್ಟು ಸರಳತೆ ಮತ್ತು ಕಾರ್ಯವೈಖರಿ, ಅವರ ಒಂದು ಪ್ರೀತಿ ವಿಶ್ವಾಸ ನಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಅಚ್ಚುಮೆಚ್ಚಾಗಿದೆ. ಇವತ್ತು ದಿವಸದಲ್ಲಿ ನಾವು ಇರೋವ್ರಿಗೂ, ಈ ಕ್ಷೇತ್ರದಲ್ಲಿ ಅವ್ರು ಇರೋವ್ರಿಗೂ, ಅವ್ರು ಎಲ್ಲೇ ಇರಲಿ ಏನೇ ಇರಲಿ, ನಾವು ಜೀವಂತವಾಗಿರೋರು ಅವ್ರ ಅಭಿಮಾನಿಗಳು, ಅವ್ರ ಕಾರ್ಯಕರ್ತರು. ಹೌದು ಸರ್, ಇವತ್ತು ಪ್ರತಿ ಹಳ್ಳಿನಲ್ಲೂ ಪಂಚಾಯತಿನಲ್ಲೂ ಹೇಳ್ತಾ ಇದ್ದಾರೆ, ಎಲ್ಲ ನಮ್ಮ ಹೆಣ್ಮಕ್ಳಿಗೆ ನಮ್ಮ ಮೇಡಮ್ ವಾಣಿಶ್ರೀ ಮೇಡಮ್ನವರು ತರಬೇತಿ ಕೊಡಿ ಅಂತ ಹೇಳ್ತಾರೆ. ಅಲ್ಲಲ್ಲೇ ನಾವು ರಾವತ್ನಹಳ್ಳಿ, ಕಿತ್ತನಹಳ್ಳಿ ಎಲ್ಲ ಕೆಲವು ಕಡೆ ಎಲ್ಲ ನಾವು ಟ್ರೈಲರಿಂಗು ತರಬೇತಿ ಕೊಟ್ಟು ಅವರಿಗೆಲ್ಲ ಇವತ್ತು ಹೊಲಿಗೆ ಯಂತ್ರಗಳನ್ನ ವಿತರಣೆ ಮಾಡ್ತಾಯಿದ್ದಾರೆ. ಹ್ಯಾಂಡಿಕ್ಯಾಪ್ಗಳು ಗಾಡಿ ಕೊಡ್ತಾಯಿದ್ದಾರೆ, ವ್ಯಾಪಾರಸ್ಥರಿಗೆ ತೆಲ್ಲ ಗಾಡಿ ಕೊಡ್ತಾಯಿದ್ದಾರೆ. ಈ ರೀತಿಯಲ್ಲಿ ಅವರು ಸಮಾಜಮುಖಿ ಕೆಲಸಗಳನ್ನ ಮಾಡಿ ಅವರ ಜೀವನ ಒಂದು ಸಾರ್ಥಕ, ಅವ್ರು ಹುಟ್ಟಿದ ಟೈಮ್ಗಳಿಗೆ ನಕ್ಷತ್ರ ಅವ್ರನ್ನ ಈ ಕ್ಷೇತ್ರದಲ್ಲಿ ಒಬ್ಬರು ಅಭಿವೃದ್ಧಿ ಅಧಿಕಾರ, ಆಧುನಿಕ ಕೆಂಪೇಗೌಡ ಅಂತ ಹೇಳ್ಬೋದು. ಅಷ್ಟು ಕಾರ್ಯವೈಖರಿ ಲವಲವಿಕೆಯಿಂದ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ, ಜನಗಳ ಬಗ್ಗೆ ಕಾಳಜಿ ವಹಿಸಿದ್ರೆ ಅದರಿಂದ ನಮಗೆ ತುಂಬ ಅವರು ಅಂದರೆ ಇಷ್ಟ. ನಮ್ಮ ಎಲ್ಲ ಕ್ಷೇತ್ರದ ಜನಗಳಿಗೂ ಅಷ್ಟೇ. ನೋಡಿ ಇವತ್ತು ನೀವೇ ನೋಡ್ತಾ ಇದ್ದೀರಿ, ಎಲ್ಲ ಒಂದು 4 ಎಲೆಕ್ಷನ್ನಲ್ಲೂ ಎಷ್ಟು ಲೀಡಲ್ಲಿ ಬರ್ತಾಯಿದ್ದಾರೆ ಅಂತ. ಈ ಸರಿ ಇನ್ನೂ ಲೀಡ್ ಕೊಟ್ಟು ಅವ್ರನ್ನ ನಾವು ಸಚಿವರನ್ನಾಗಿ ನೋಡಿ ಇಡೀ ಒಂದು ರಾಜ್ಯಕ್ಕೆ ಕೆಲಸ ಮಾಡೋ ಅಂಥ ನಾಯಕರಾಗಬೇಕು ಅಂತ ನಮ್ಮೆಲ್ಲರ ಅಪೇಕ್ಷೆ, ಇಷ್ಟ. ಶ್ರಮಪಟ್ಟು ನಾವು ಅವರಿಗೆ ಕೈ ಜೋಡಿಸಿ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ನಮ್ಮ ಬ್ಲೈಂಡ್ ಮಕ್ಕಳಿಗೆಲ್ಲ ಸೇರಿ ಸನ್ಮಾನ್ಯ ಶ್ರೀ ಶಾಸಕರು ವಿಶ್ವನಾಥ್ ಅವರು 25 ಜನ ಮಕ್ಕಳಿಗೆ ಸರ್ಕಾರದಿಂದ ಮತ್ತು ಜಿಲ್ಲಾಧಿಕಾರಿಗಳಿಂದ ಅನುದಾನ ತೆಗೆದುಕೊಂಡು 25 ಅಂಧ ಮಕ್ಕಳಿಗೆ ಹಕ್ಕುಪತ್ರ ವಿತರಣೆ ಮಾಡಿದ್ದಾರೆ ಹಾಗೂ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ಇವತ್ತು ಈ ಸತ್ತು ಖಾತಾವನ್ನು ವಿತರಣೆ ಮಾಡೋಕ್ಕೆ ಅಂತ ಕರೆದಿದ್ದಾರೆ. ನಾವೆಲ್ಲ ಮಕ್ಕಳು ಬಂದಿದ್ದೀವಿ ಸರ್. ಇವತ್ತು ನಮಗೆ ಹಕ್ಕುಪತ್ರ ಕೊಡ್ತಾ ಇದ್ದಾರೆ ಜಾಗದ್ದು. ಅವರು ಇವತ್ತು ಬರ್ತಡೇಗೆ ಬಂದಿದ್ದೀವಿ, ಇನ್ವೈಟ್ ಮಾಡಿದ್ರು, ಬಂದಿದ್ದೀವಿ. ಅವ್ರನ್ನ ತುಂಬ ಚಿರಋಣಿಯಾಗಿರ್ತೀವಿ. ಅವರು ತುಂಬ ನಮಗೆ ಹೆಲ್ಪ್ ಮಾಡಿದ್ದಾರೆ, ಮುಂದೇನೂ ಮಾಡ್ತಾರೆ ಅಂತ ನಾವು ನಂಬಿದ್ದೀವಿ ಸರ್. ನಮಸ್ಕಾರ. SR ವಿಶ್ವನಾಥ್ ಶಾಸಕರು, ನಮ್ಮ MLA ನಮಗೆಲ್ಲರಿಗೂ ಸೈಟ್ ವಿತರಣೆ ಮಾಡಿದ್ರು ಮತ್ತು ಹಕ್ಕುಪತ್ರ ರಿಜಿಸ್ಟರ್ ಮಾಡಿಕೊಟ್ರು. ಅದೇ ಥರ ಈ ಖಾತೆಗೆ ನಮಗೆ ಈ ಖಾತೆ ಕೊಡಲಿಕ್ಕೆ ಬಂದಿದ್ದಾರೆ. ಮತ್ತು ಅವರ ಹುಟ್ಟುಹಬ್ಬದಲ್ಲಿ ಭಾಗವಹಿಸಿ ಈ ಖಾತೆ ವಿತರಣೆ ನಾವು ಪಾಲ್ದಾರರಾಗಿದ್ದೀವಿ. ಅವರ ಹುಟ್ಟುಹಬ್ಬಕ್ಕೆ ತುಂಬ ಹೃದಯದ ಸ್ವಾಗತಗಳು. ಹಾಗೂ ಅವರು ನಮ್ಗೆ ಇವೆಲ್ಲ ಸಹಾಯ ಮಾಡೋದಕ್ಕೆ ಅವ್ರಿಗೆ ನಾವು ಚಿರಋಣಿಯಾಗಿರ್ತೀವಿ ಅಂತ ಅವ್ರಿಗೆ ನಮಸ್ಕಾರ ಹೇಳ್ತೀವಿ.
ಡಿಸಬಿಲಿಟಿ ನಮ್ಗೆ 25 ವರ್ಷ ಆಯ್ತು ಆಕ್ಸಿಡೆಂಟ್ ಆಗಿ ನಮಗೆ ಯಾವುದೇ ರೀತಿಯ ಸೌಲಭ್ಯ ಇರಲಿಲ್ಲ. ಇವರು MLA ಕಡೆಯಿಂದ ನಮಗೆ ಗಾಡಿ ಸ್ಯಾಂಕ್ಷನ್ ಆಗಿದೆ. ಈಗ ಇದು ಗಾಡಿ ಬಂದಿದ್ದರಿಂದ ನಮಗೆ ಓಡಾಡೋದಕ್ಕೆ ಎಲ್ಲನೂ ತುಂಬ ಅನುಕೂಲ ಆಗಿದೆ. ಮೊದಲು ಬೇರೆ ಮೇಲೆ ಡಿಪೆಂಡ್ ಆಗಿ ಕೆಲಸ ಕಾರ್ಯಕ್ಕೆಲ್ಲ ತುಂಬ ತೊಂದರೆ ಆಗ್ತಾ ಇತ್ತು. ಹಾಗಾಗಿ ತುಂಬ ನಮಗೆ ಅನುಕೂಲ ಆಗಿದೆ. ಈ ಯಲಹಂಕ ಕ್ಷೇತ್ರದಲ್ಲಿ ನಮಗೆ ವಿಶ್ವನಾಥ್ ಅವರು ತುಂಬ ಒಳ್ಳೊಳ್ಳೆ ಜನಪರ ಕಾರ್ಯಗಳನ್ನು ಮಾಡಿಕೊಡ್ತಾ ಇದ್ದಾರೆ. ನಮಗೆ ಊರ ಹತ್ರ ಆಗಿರ್ಬೋದು, ನಮ್ಮ ಹಳ್ಳಿ ಇದರಲ್ಲಾಗಿರ್ಬೋದು, ನಮಗೆಲ್ಲ ಪ್ರತಿಯೊಂದು ಇದರಲ್ಲೂ ನಮಗೆ ಸೌಲಭ್ಯಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಓಕೆ, ನಮಗೆ ಈ ಗಾಡಿ ಬಂದಿರೋದ್ರಿಂದ ನಮಗೆ ಓಡಾಡೋದಕ್ಕೆ ತುಂಬ ಅನುಕೂಲ ಆಯಿತು. ಮೊದಲಿಗೆ ಬೇರೆ ಮುಖಾಂತರ ಡಿಪೆಂಡ್ ಆಗಿ ಬೇರೆ ಜೊತೆ ಗಾಡೀಲಿ ಓಡಾಡಬೇಕಾಯಿತು, ಬಸ್ಗೆಲ್ಲ ನಡ್ಕೊಂಡು ಹೋಗ್ಬೇಕಾಗಿತ್ತು. ಇವಾಗ ಆ ಥರ ನಮಗೆ ಅನಾನುಕೂಲ ಏನಿಲ್ಲ, ಈಗ ತುಂಬ ಅನುಕೂಲ ಆಗಿದೆ ಈಗ ಓಡಾಡೋದಕ್ಕೆ. ನಾವು ಅವ್ರಿಗೆ ತುಂಬ ಧನ್ಯವಾದ ಹೇಳ್ತೀವಿ ಮೇಡಮ್. ಸರ್, ನಮ್ಮ ಹೆಸರು ರಂಗನಾಥ್ ಅಂತ ಹೇಳಿ, ನಾವು ಐನೂರು, ನಮ್ಮದು ಮಾದಾವರ. ನಮಗೆ ಅಂತ ಅಂದರೆ ಮಾಮೂಲಿ ಡೈಲಿ ಬಸ್ಸಲ್ಲಿ ಓಡಾಡ್ತಿದ್ದು, ದೇವಸ್ಥಾನ ಅಲ್ಲಿ ಇಲ್ಲಿ ಹೋಗೋಕ್ಕೆ. ಇದು ಗಾಡಿ ಕೊಟ್ಟು ಭಾಳ ಅನುಕೂಲ ಆಯ್ತು ನಮಗೆ. ಯಾವ ರೀತಿ ಜನಸೇವೆ ಮಾಡ್ತಿದ್ದಾರೆ? ಇಲ್ಲ, ಭಾಳ ಚೆನ್ನಾಗಿ ಅವರು ಏನೇ ಒಂದು ಕೇಳಿದ್ರು ನಾವು ಹೋಗಿ ಯಾವುದಕ್ಕೂ ಇಲ್ಲ ಅಂತ ಹೇಳಲ್ರ, ಭಾಳ ಚೆನ್ನಾಗಿ ಮಾಡ್ತಿದ್ದಾರೆ ಸರ್. ನಮ್ಮ ಕಂಡಂಗೆ ನಮಗೆ ಅಂಗವಿಕಲರಿಗೆಲ್ಲ ಗಾಡಿ ಕೊಟ್ಟಿದ್ದಾರೆ, ಮತ್ತು ಬ್ಲಡ್ ಚೆಕಪ್ಪು, ಆರೋಗ್ಯ ಚೆಕಪ್ಪು, ಮತ್ತು ಬೇರೆ ಬೇರೆ ರೀತಿಯಾಗಿ ಮಾಡ್ತಿದ್ದೇವೆ. ನಮ್ಮ ಕೈಲಿ ಹೋಗೋಕ್ಕಾಗಲ್ಲ ಅಲ್ಲೆಲ್ಲ, ಇನ್ನೂ ಭಾಳ ರೀತಿ ಮಾಡ್ತಿದ್ದಾರೆ. ನಾವು ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ಆಯುಷ್ ಆರೋಗ್ಯ ಕೊಟ್ಟು ನಮ್ಮ ಸದಾ ಅವ್ರನ್ನ ಪ್ರಾರ್ಥನೆ ಮಾಡ್ಕೊತಿದ್ದೆ ದೇವ್ರನ್ನ.